ಗೌತಮ ಮಹರ್ಷಿಗಳ ತಪೋಭೂಮಿಯಾಗಿರುವ ಕೃಷ್ಣರಾಜಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಶ್ರೀ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲೆಂದು ಪ್ರಾರ್ಥಿಸಿ ವಿಪ್ರ ಬಾಂಧವರು ಗೋಪಿನಾಥ್ ದಂಪತಿಗಳ ನೇತೃತ್ವದಲ್ಲಿ ಪುಷ್ಪಯಾಗ ನಡೆಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಸುಂದರ ವಿಗ್ರಹ ರೂಪದಲ್ಲಿ ಆ ಒಂದು ದಿವ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಹಿಂದೆ ನೆಲೆಸಿದ್ದು ರಾಮ ಜನ್ಮಭೂಮಿಯಾಗಿ ರಾಮನ ಕ್ಷೇತ್ರ ಅಂದರೆ ರಾಮರಾಜ್ಯ ಅನ್ನತಕ್ಕಂಥದ್ದನ್ನು ಕೇವಲ ನಾವು ಕೇಳ್ತಾ ಇದ್ವಿ, ರಾಮಾಯಣದಲ್ಲಿ ಓದಿದ್ವಿ. ಅಂತಹ ರಾಮಾಯಣದಲ್ಲಿ ಓದಿರ್ತಕ್ಕಂಥ ರಾಮಾಯ ಕಾಶಿ ಕಾಂಚಿ ಅವಂತಿಕ ದ್ವಾರಕಾ ಮಿಥಿಲಾಚೇತಿ ಸಪ್ತೈತ ಮೋಕ್ಷದಾಯಕ ಎಂಬುದಾಗಿ ಹೇಳಿರ್ತಕ್ಕಂತಹ ವಾಕ್ಯದಂತೆ ಅಯೋಧ್ಯೆಯಲ್ಲಿ ನಾವುಗಳೆಲ್ಲರೂ ಸಹ ಶ್ರೀ ರಾಮಚಂದ್ರನ ದರ್ಶನವನ್ನು ಮಾಡೋಣ. ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಿಯಲ್ಲಿ ನಾವುಗಳೆಲ್ಲ ಜ್ಞಾನ ಅಜ್ಞಾನದಿಂದ ಮಾಡಿರ್ತಕ್ಕಂತಹ ಪಾಪಕರ್ಮಗಳ ವಿನಾಶಕ್ಕಾಗಿ ಹಾಗೆ ಸತ್ಕರ್ಮಗಳನ್ನು ಮಾಡತಕ್ಕಂಥ ಆಸ್ತಿಕ್ಯ ಬುದ್ಧಿಯನ್ನು ಕರಡಿಸಬೇಕು ಅಂತಕ್ಕಂತಹ ಸತ್ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಮಹಾಸಂಕಲ್ಪವನ್ನು ಹೇಳಿ ಕೊನೆಯಲ್ಲಿ ನಾನು ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಎಲ್ಲರೂ ಸಹ ಸಾಮೂಹಿಕವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆನಂತರದಲ್ಲಿ ಪೂರ್ಣಾಹುತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸುತ್ತಾ ಜನವರಿ 22ರಂದು ರಘುನಂದನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯವಾದ ಶ್ರೀರಾಮ ಮಂದಿರವು ಲೋಕಾರ್ಪಣೆಯಾಗುತ್ತಿದೆ. ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಶ್ರೀರಾಮ ಮಂದಿರವು ಲೋಕಾರ್ಪಣೆಯಾಗುತ್ತಿದೆ. ಭಾರತ ದೇಶದಾದ್ಯಂತ ಶ್ರೀರಾಮ ನಾಮದ ಜಪವು ಮೊಳಗುತ್ತಿದೆ. ಭಾರತ ದೇಶದಲ್ಲಿ ಜನವರಿ 22ರಂದು ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗುತ್ತಿದೆ. ದೇಶದಾದ್ಯಂತ ಸಾಧು ಸಂತರು ಹಾಗೂ ಯತಿಗಳ ಸಮಕ್ಷಮದಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗುತ್ತಿರುವ ಸಂದರ್ಭದಲ್ಲಿ ದೇವಾಲಯದ ಲೋಕಾರ್ಪಣೆಗೆ ಯಾವುದೇ ವಿಘ್ನಗಳು ಬಾರದಂತೆ ಪುಷ್ಪಯಾಗ ಹೋಮ ನಡೆಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದ ಮೈಸೂರಿನ ಮಹಾರಾಜ ಸುಸಂಸ್ಕೃತ ಪಾಠಶಾಲೆಯ ಪ್ರಾಂಶುಪಾಲರಾದ ಆಗಮಶಾಸ್ತ್ರ ಪ್ರವೀಣರಾದ ಸತ್ಯನಾರಾಯಣ ಹೇಳಿದರು. ಕೃಷ್ಣರಾಜಪೇಟೆಯ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಪುಷ್ಪಯಾಗ ನಡೆಸಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವು ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ಲೋಕಾರ್ಪಣೆಯಾಗಲೆಂದು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ವಿಪ್ರ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಪುಷ್ಪಯಾಗ ಸಂಪೂರ್ಣವಾಗಿ ಸಂಪನ್ಮೂಲವಾಗಿದ್ದು ಯಶಸ್ವಿಯಾಗಿ ಹೋಮಕುಂಡಕ್ಕೆ ಪೂರ್ಣಾಹುತಿ ಸಲ್ಲಿಸಲಾಗಿದೆ. ಜನವರಿ 22ರಂದು ಭಾರತ ದೇಶದಲ್ಲಿ ಹೊಸ ಇತಿಹಾಸವು ನಿರ್ಮಾಣವಾಗುತ್ತಿದೆ. ದೇಶದಾದ್ಯಂತ ಜನರು ಪಕ್ಷಾತೀತವಾಗಿ ಹಾಗೂ ಧರ್ಮಾತೀತವಾಗಿ ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ಸಮಯವನ್ನು ಎದುರು ನೋಡುತ್ತಿದ್ದಾರೆ. ನಿರೀಕ್ಷೆಯಂತೆ ಶ್ರೀರಾಮ ಮಂದಿರವು ಲೋಕಾರ್ಪಣೆಯಾಗಲಿದ್ದು ಭಾರತ ದೇಶದ ಸಾಂಸ್ಕೃತಿಕ ಹಿರಿಮೆಗೆ ಗರಿ ಮೂಡಲಿದೆ. ಭಾರತ ಸಂಸ್ಕೃತಿ ಘಮವು ವಿಶ್ವವ್ಯಾಪಿಯಾಗಿ ಹರಡಲಿದೆ ಎಂದು ಆಗಮಶಾಸ್ತ್ರ ಪ್ರವೀಣ ಸತ್ಯನಾರಾಯಣ ತಿಳಿಸಿದರು. ಪುಷ್ಪಯಾಗದ ಸೇವಾಕರ್ತರಾದ ಗೋಪಿನಾಥ್ ದಂಪತಿಗಳು ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಯಾಗದ ನೇತೃತ್ವ ವಹಿಸಿ ಪೂರ್ಣಾಹುತಿ ಸಲ್ಲಿಸಿದರು. ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪಾರುಪತ್ತೇಕರ್ ರಮೇಶ್, ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಧರ್ ಶರ್ಮಾ, ಸಮಾಜ ಸೇವಕರಾದ ಎಆರ್ ರಘು, ಮಲ್ಲಿಕಾರ್ಜುನ, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಸೇರಿದಂತೆ ನೂರಾರು ವಿಪ್ರ ಬಾಂಧವರು ಪುಷ್ಪಯಾಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.